ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ, ಸೇಲ್ಗಿದೆ ಅಂತ ಯೆಲ್ಲೋ ಬೋರ್ಡು. ಹಾಂ ಹೌದು ಸರ್, ಹೌದು ಏನೈತೆ ರೀ ಮಾಡಲು? ಸರ್ 2016 ಮಾಡಲು ಸರ್ ಅದು. 16 ಮಾಡಲ್ ಐತ್ರಿ? ಹಾಂ ಹೌದು. ಓಕೆ. ತಾವು ಗಾಡಿ ಓನರ್ ಎಷ್ಟಾಗಿದ್ರಿ ಸರ್? ಸರ್ ಗಾಡಿ ಸರ್ ಥರ್ಡ್ ಓನರ್ ಸರ್ ಗಾಡಿ. ಓಕೆ. ಈಗ ಯಾರು ತೊಗೊಂತಾರೆ ಫೋರ್ತ್ ಓನರ್ ಆಗ್ತಾರೆ? ಹೌದು. ರನ್ನಿಂಗ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು ಓಡಿರೋದು? ಸರ್ ಒಂದು 2 ಲಕ್ಷ ಆಗಿದೆ ಸರ್. ಸರ್ 2 ಲಕ್ಷ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಸರ್, ಹೌದು ಹೌದು ಇದೆ, ರೆಕಾರ್ಡ್ ಇದೆ. ಹಾಂ, ಓಕೆ. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡದು ಸ್ಟೆಪ್ನಿ 5 ಟೈರುವೆ? ಸರ್ ಹೊಸ ಟೈರ್ ಸರ್ ಹಾಕ್ಸಿರೋದು, 4 ತಿಂಗಳಾಯ್ತು ಹೊಸ ಟೈರ್ ಹಾಕ್ಸಿ. 4 ತಿಂಗಳು ಐತ್ರಿ ಹೊಸ ಟೈರ್ ಹಾಕ್ಸಿದ್ರೆ? ಹಾಂ ಹೌದು, 4 ತಿಂಗಳಾಗಿದೆ. ಓಕೆ. ಸ್ಟೆಪ್ನಿ ಕೂಡ ಇದೆಯಾ? ಹಾಂ ಸರ್ ಹೌದು, ಎಲ್ಲ ಇದೆ, ಸ್ಟೆಪ್ನಿ ಇದೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಐತ್ರಿ ಸರ್? ಸರ್ ಎಲ್ಲ ಇದು ಶೋರೂಮ್ ಕಂಡೀಷನ್ ಸರ್ ಎಲ್ಲ. ಓಕೆ. ಇಂಜನ್ಸ್ ಎಲ್ಲ ಕಂಡೀಷನ್ ಐತ್ರಿ? ಅಂದರೆ ಇಂಜನ್ ಶಿವಲ್ಡ್ ಇಂಜನ್ ಇರೋದು, ಏನು ಕೆಲಸ ಏನಾದರೂ ಮಾಡಿಸಿದ್ರೆ? ಸರ್ ಇಲ್ಲ ಸರ್, ಇದು ಕೆಲಸ ಯಾವ್ದು ಮಾಡ್ತಾ ಇದು ಶೋರೂಮ್ ಕಂಡೀಷನ್ನೇ. ಹೌದಾ? ಹೌದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸರ್? ಸರ್ ಇಲ್ಲ ಸರ್, ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ. ಪೂರ್ತಿ ಕ್ಲಿಯರ್ ಐತ್ರಿ? ಹಾಂ ಹೌದು, ಎಲ್ಲ ಕ್ಲಿಯರ್ ಇದೆ. ಓಕೆ. ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ಏನೇನು ಐತ್ರಿ? ಸರ್ ಇದು ಪವರ್ ಎ ಸಿ, ಸರ್ ಎ ಸಿ, ಪವರ್ ವಿಂಡೋ, ಹ್ಞೂ. ಆಮೇಲೆ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಓಕೆ. ಪವರ್ ವಿಂಡೋ 4 ಡೋರ್ಗೆ ಬರುತ್ತಾ, ಫ್ರಂಟ್ ಸೈಡ್ ಅಷ್ಟೇನಾ? ಸರ್ ಇಲ್ಲ, ಇದು 4 ಡೋರ್ಗೆ ಬರುತ್ತೆ. ಹೌದಾ? ಹಾಂ ಹೌದು. ತಮ್ಮ ಕೈಯಲ್ಲಿ ಏನು ಕೊಡುತ್ತೆ ಮೈಲೇಜು? ಸರ್ ಮೈಲೇಜ್ ಸರ್ ಒಂದು 20 ಪ್ಲಸ್ ಬರುತ್ತೆ ಸರ್. ಹೌದ್ರಾ? ಡೀಸೆಲು. ಅದೇ ಫ್ಯೂಲ್ ಡೀಸೆಲ್ ವೇರಿಯಂಟು. ಹೌದು. 20 ಪ್ಲಸ್ ತನಕ ನಿಮ್ಮ ಕೈಯಾಗ ಮೈಲೇಜ್ ಬರ್ತೈತೆ ರೀ? ಹಾಂ ಹೌದು ಹೌದು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಇದು ಫ್ರೆಶ್ ಇನ್ಸೂರೆನ್ಸ್ ಇದೆ. ಹಾಂ. ಎಫ್ ಸಿ ಡಿಸೆಂಬರ್ವರೆಗೆ ಇದೆ, ಎಫ್ ಸಿ ಈ ವರ್ಷ. ಈ ವರ್ಷ ಡಿಸೆಂಬರ್ ತನಕ ಎಫ್ ಸಿ ಐತ್ರಿ? ಹಾಂ ಹೌದು. ಓಕೆ ರೀ ಸರ್. ತಮ್ಮ ಕಡೆಯಿಂದ ಏನೂ ಎಕ್ಸ್ಟ್ರಾ ಪೇಟೆಡ್ ಏನೂ ಇಲ್ಲಲ್ಲ ಮಾಡಿಸಿರೋದು? ಸರ್ ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಆ ಥರದ್ದು ಯಾವುದೂ ಇಲ್ಲ. ಹ್ಞೂ. ಅದು ಗಾಡಿ ಸರ್ ಅದೇ ಗಾಡಿ ಸರ್ ಅದೇನಿದೆ ಅಷ್ಟು ಇದು ಚೆನ್ನಾಗಿದೆ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀವಿ ಅಲ್ಲಿ ಗಾಡಿ ಎಲ್ಲ. ತೊಗೊಂಡವರು ಏನೂ ₹1 ಕೆಲಸ ಮಾಡಿಸಲ್ದಂಗೆ ಆರಾಮಾಗಿ ಓಡಿಸ್ಕೋಬೋದು? ಹಾಂ ಹೌದು ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಅದೇ ಸರ್ ಒಂದು 2 ಲ್ಯಾಕ್ಸ್ ಸರ್, 2,90,000 ನಾವು ಕೋಟ್ ಮಾಡ್ತಾ ಇದ್ದೀವಿ. ಹಾಂ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದು 5,000 ಹೆಚ್ಚು ಕಡಿಮೆ ಆದರೆ ಕೊಡ್ತೀವಿ. 2,90,000 90,000 ಹೌದು ಹೌದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೊಡ್ತೀರಾ? ಹಾಂ ಹೌದು, ಕೊಡ್ತೀವಿ. ಓಕೆ. ಮಾಡಲ್ ಬಂದ್ಬಿಟ್ಟು 2016 ಮಾಡಲು ತರ್ಡು ತೊಗೊಳೋರು 400 ಆಗ್ತಾರೆ. 2,90,000 ರೇಟ್ ಹೇಳಕತ್ತೀರಿ. ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ಕೊಡೋದು? ಅದೇ ಸರ್, ಒಂದು 5,000 ರಿಂದ 10,000 ರೂಪಾಯಿ ಸರ್ ನಾವು ಬಿಟ್ಟು ಕೊಡ್ತೀವಿ ಸರ್, ನಿಮ್ಮ ಕಡೆಯಿಂದ ಬಂದರೆ ಅಷ್ಟೇ. 2,80 ಕೊಡ್ತೀರಾ? ಹಾಂ ಹೌದು, ಫೈನಲ್. ಓಕೆ. 2,80 ಫೈನಲ್ ರೇಟೇ ಆಗುತ್ತಾ? ಅಂದರೆ ನಿಮ್ಮ ಹತ್ತಿರ ಬಂದು ಮಾತುಕತೆ ಮೇಲೆ ಇನ್ನೂ ಸ್ವಲ್ಪ 5,000 ರೂಪಾಯಿ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು? ಬರಲಿ ಸರ್, ಅವ್ರು ಇಲ್ಲಿ ಬಂದ ಮೇಲೆ ಅವರು ಗಾಡಿ ಎಲ್ಲ ನೋಡಿ ಚೆಕ್ ಎಲ್ಲ ಮಾಡಿಬಿಟ್ಟು ಗಾಡಿ ಓಡಿಸ್ಬಿಟ್ಟು ಹ್ಞೂ. ಅವ್ರು ಸ್ವಲ್ಪ ಇಷ್ಟ ಆದರೆ ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಇನ್ನು. ಇನ್ನೂ ಸ್ವಲ್ಪ ಸೆಟ್ ಕೊಡ್ತೀರಿ? ಹೌದು ಹೌದು. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನು? ಸರ್ ಇದು ಬೆಂಗಳೂರು ಬಾಪೂಜಿ ನಗರ. ಹಾಂ. ಅಲ್ಲಿ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ ಹೌದು, ಇದೆ. ಓಕೆ. ಅಪ್ಡೇಟ್ ಮಾಡ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಹಾಂ ಓಕೆ ಥ್ಯಾಂಕ್ ಯು.